ವಿಮೆನ್ಸ್ ಡೇ ಬರ್ತಾ ಇದೆ. ಆ ವಿಮೆನ್ಸ್ ಡೇಗೆ ಒಂದು ಸ್ಪೆಷಲ್ ಗೆಸ್ಟ್ನ ಕರೆದು ಅವ್ರ ಹತ್ರ ಮಾತಾಡಿಕೊಂಡು ಒಂದು ಒಳ್ಳೆ ಡೇ ಕಳೆಯುವ ಅಂತ ಹೇಳ್ಬಿಟ್ಟು ಅನಿಸ್ತು. ಯಾಕೆಂತ ಹೇಳಿದ್ರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಜನರಲಿ ಅವರು ಸ್ಟ್ರಗಲ್ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಆ ಸ್ಟ್ರಗಲ್ಸ್ನೇ ಒಂದು ವೀಡಿಯೋ ಮಾಡಿಕೊಂಡು ಅದಕ್ಕೆ ಒಂದು ಒಳ್ಳೆಯ ಒಂದು ಥೀಮ್ ಸೆಟ್ ಮಾಡಿಕೊಂಡು ಅದನ್ನೇ ಒಂದು ಸ್ಟೋರಿ ಥರ ತೋರಿಸ್ಕೊಂಡು ಲೈಫ್ನೇ ಒಂದು ಜಾಯ್ಫುಲ್ ಜರ್ನಿ ಅಂತ ಮಾಡಿಕೊಂಡು ನಿಂತಿರುವಂಥ ಒಂದು ನಮ್ಮ ಕೊಡಗಿನ ಏಕೈಕ ವ್ಲಾಗರ್ ಅಂತ ಹೇಳೋದಕ್ಕಿಂತ ಶಿ ಈಸ್ ದ ಫಸ್ಟ್ ಒನ್ ಆ್ಯಸ್ ಪರ್ ಮೈ ನಾಲೆಜ್. ನಾನು ನೋಡ್ತಾ ಇರೋ ಪ್ರಕಾರ ಅವ್ರು ಮಾಡ್ತಿರುವಂಥ ಒಂದು ವ್ಲಾಗ್ಸ್ ಇದೆಯಲ್ಲ, ವೆರಿ ಪವರ್ಫುಲ್. ಅವ್ರದ್ದೊಂದು ಫ್ಯಾನ್ ಬೇಸೇ ಬೇರೆ ಥರ ಇದೆ. ಆ್ಯಂಡ್ ಇವತ್ತು ಪ್ರಾಪರ್ಟಿಗೆ ಬಂದಿದ್ದಾರೆ. ಬಿಫೋರ್ ಐ ಇಂಟ್ರೊಡ್ಯೂಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ರೆಡಿಯಾ? ನಮಸ್ತೆ. ನಮಸ್ತೆ. ಆ್ಯಕ್ಚುಲಿ ನಿಮ್ಮನ್ನ ಡಿಂಪಲ್ ನಾಚಪ್ಪ ಕಳ್ಳಿ ಚಂಡ ಅಂತ ಹೇಳೋದಕ್ಕಿಂತ ಜಾಸ್ತಿ ನಮಗೆ ಮೈ ಜಾಯ್ಫುಲ್ ಜರ್ನಿ ಅಂತಲೇ ಬರುತ್ತೆ. ಹೌದು, ಯೂಶುವಲಿ ಎಲ್ಲರೂ ಹಾಗೇನೆ ಕರೆಯೋದು. ಅಂತ ಹೇಳಿದ್ರೆ ಈಗ ಡಿಂಪಲ್ ಅಂತ ಸುಮಾರು ಜನರಿಗೆ ಗೊತ್ತೇ ಇರೋದಿಲ್ಲ. ಹೌದು, ಮೈ ಜಾಯ್ಫುಲ್ ಜರ್ನಿ ಅಂತಲೇ ಕರೀತಾರೆ. ಹೇಗನ್ಸ್ತಾ ಇದೆ ಈ ಒಂದು ಐಡೆಂಟಿಟಿ? ಒಂದು ಹೊಸ ಐಡೆಂಟಿಟಿ ಅಲ್ಲ? ಆಕ್ಚುಲಿ ನಾವು ಏನು ಕಷ್ಟಪಡ್ತೀವಿ ಅದು ಈ ತರ ಒಂದು ಐಡೆಂಟಿಫಿಕೇಶನ್ ನಮಗೆ ಬೇಕು ಅಂತ. ಸೊ ಅದು ಸಿಕ್ಕುವಾಗ ಅದಕ್ಕಿಂತ ಖುಷಿ ಇನ್ಯಾವುದೂ ಇರಲ್ಲ. ವೆರಿ ನೈಸ್. ಆ್ಯಂಡ್ ಯಾ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು. ಆ್ಯಂಡ್ ಇದು ನಂದೊಂದು ಕನಸು. ಅಂದರೆ ಈ ವಿಮೆನ್ಸ್ ಡೇಗೆ ಐ ವಾಂಟ್ ಟು ಮೀಟ್ ಸಮ್ ಸ್ಪೆಷಲ್ ವಿಮೆನ್ಸ್ ಹೂ ಕ್ಯಾನ್ ಇನ್ಸ್ಪೈರ್ ಮೋರ್ ಪೀಪಲ್. ಲೈಕ್ ನಿಮ್ಮನ್ನ ನೋಡಿ ಬೇರೆ ವಿಮೆನ್ನು, ಬೇರೆ ಬೇರೆ ಜನರು ಇನ್ಸ್ಪೈರ್ ಆದರೆ ನಮಗೊಂಥರ ಖುಷಿ. ಅದಕ್ಕೆ ನಾನು ನಿಮ್ಮನ್ನ ಮೀಟ್ ಮಾಡಬೇಕು, ಈ ಥರ ಒಂದು ಇಂಟರ್ವ್ಯೂ, ಒಂದು ಪಾಡ್ಕಾಸ್ಟ್ ಥರ ಮಾಡುವ ಅಂತ. ಸೊ ನಿಮಗೆ ಹೇಗೆ ಅನಿಸ್ತು ಬರೋಕ್ಕೆ? ಲೈಕ್ ಇಮಿಡಿಯೇಟ್ಲಿ ಯು ರೆಸ್ಪಾಂಡೆಡ್, ನಿಮ್ದೇನೋ ಒಂದು ಚಾಲೆಂಜ್ ಅಲ್ಲ. ಈಗ ನಮ್ಮನ್ನ ನೀವು ಕರೆಯೋದು ಅಂತ ಹೇಳುವಾಗ ಅದಕ್ಕಿಂತ ಖುಷಿ ಇನ್ಯಾವುದಿಲ್ಲ. ಸೊ ನಾನು ಆಲ್ರೆಡಿ ಇಲ್ಲಿಗೆ ಬಂದಿದ್ದೀನಿ. ನನಗೆ ನೀವು ತುಂಬ ಹೆಲ್ಪ್ ಸಹ ಮಾಡಿದ್ದೀರಾ ಒಂದ್ಸಲ ನಂದು ಚಾನಲ್ ಹ್ಯಾಕ್ ಆದಾಗ. ಸೊ ನಾನು ಅದನ್ನ ಎಲ್ಲರ ಇಂಟರ್ವ್ಯೂಲಿ ಹೇಳಿದ್ದೀನಿ. ಸೊ ಈಗ ನೀವು ಬನ್ನಿ ಈ ಥರ ಒಂದು ಪಾಡ್ಕಾಸ್ಟ್ ಮಾಡುವ ಅಂತ ಹೇಳುವಾಗ ನನಗೆ ಅದು ಇನ್ನೂ ಜಾಸ್ತಿ ಖುಷಿ ಆಯಿತು. ಹೇಳೋಕೆ ಮೊದಲೇ ನಾನು ಓಕೆ ಅಂತ ಹೇಳಿದ್ದೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನನಗೆ ಅದು ಫಸ್ಟು ಓಕೆ, ನಮ್ಮ ಕೊಡಗಿನಲ್ಲಿರುವ ಹೆಣ್ಮಕ್ಳನ್ನ ಇನ್ಸ್ಪೈರ್ ಮಾಡೋಕ್ಕೆ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ ಕೆಲವೇ ಲಿಸ್ಟ್ ಬಂತು. ಆ ಲಿಸ್ಟಲ್ಲಿ ನೀವು ಓಕೆ ಬಂದ್ರಿ ಇಮಿಡಿಯೇಟ್. ಸೊ ಐ ಟೋಲ್ಡ್ ಮೈ ಟೀಮ್, ಇಲ್ಲ ಇವ್ರನ್ನ ಕರೆದು ನಾವು ವಿಲ್ ಟಾಕ್ ಟು ಅವರ್ ಅಂತ. ಯಾ, ಸೊ ಬಿಫೋರ್ ಐ ಬಿಗಿನ್, ವೆಲ್ಕಮ್ ಟು ಎವರ್ಗ್ರೀನ್ ಕೌಂಟಿ. ನಮ್ಮ ಒಂದು ಜಾಗಕ್ಕೆ ಬಂದಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ವಿಮೆನ್ಸ್ ಡೇಗೆ ಐ ಫೀಲ್ ವೆರಿ ಸ್ಪೆಷಲ್ ಟು ಬಿ ಇಂಟ್ರಾಕ್ಟಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಯಾ, ಸೊ ನಾನು ಇವತ್ತು ಒಂದು ಸ್ವಲ್ಪ ಕ್ವೆಶನ್ಸ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಐ ವಿಲ್ ಕೀಪ್ ಇಟ್ ವೆರಿ ಅನ್ಪ್ರೊಫೆಷನಲ್, ಆಯಿತಾ? ಯಾಕಂದರೆ ತುಂಬ ಪ್ರೊಫೆಷನಲ್ ಆಗಿ ನಮಗೆ ಸೂಟ್ ಆಗಲ್ಲ. ಅದು ನನಗೂ ಅದು ಸ್ವಲ್ಪ ಕಷ್ಟ ಯಾ, ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ವಿಮೆನ್ ಅಂದರೆ ನಮ್ಮಲ್ಲಿ ಸ್ಟ್ರಗಲ್ ಜಾಸ್ತಿ. ಮದುವೆ ಆದಮೇಲೆ ಒಂದು ಅದು ಒಂದು ಸೀರಿಯಸ್ ಲೈಫ್ ಆಗಿಬಿಡುತ್ತೆ. ಆಮೇಲೆ ಮಕ್ಕಳಾದ್ಮೇಲೆ ಇನ್ನೂ ಬ್ಯುಸಿ ಆಗ್ತಾರೆ ಅಂತಲ್ಲ. ಬಟ್ ನಿಮಗೆ ಯಾವ ಒಂದು ಪಾಯಿಂಟಲ್ಲಿ ಅನಿಸ್ತು ಈ ಮೈ ಜಾಯ್ಫುಲ್ ಜರ್ನಿ ಅಂತ ಒಂದು ಹೆಸರಿಡಬೇಕು ಅಂತ ಯಾಕೆ ಅನಿಸ್ತು? ಅದು ಯಾಕೆ ಆ ಥಾಟ್ ಬಂತು ಅಂತ ಗೊತ್ತಿಲ್ಲ. ನಾನು ಚಾನಲ್ ಸ್ಟಾರ್ಟ್ ಮಾಡುವಾಗಲೇ ನಾವು ಯೋಚನೆ ಮಾಡಿದ್ದು ಏನು ಹೆಸರು ಇಡುವ, ಏನು ಹೆಸರು, ಮೈ ಜಾಯ್ಫುಲ್ ಜರ್ನಿ ಅಂತ ಇಟ್ಬಿಡು ಅಂತ ಹೇಳಿದರೆ, ನಾನು ಒಂದು ನಂದು ಜರ್ನಿ ಏನಿದೆ ಆ ಜರ್ನಿನೇ ನಾನು ವ್ಲಾಗ್ ಮಾಡ್ಕೊಂಡು ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಆಗ ಹಾಗೇನೆ ನಾವು ಮೈ ಜಾಯ್ಫುಲ್ ಜರ್ನಿ ಅಂತಲೇ ಇಟ್ಬಿಡುವ ಅಂತೇಳಿ. ಮತ್ತೆ ಎಲ್ಲರೂ ಡಿಂಪಲ್ ಹೋಯ್ತು, ಮೈ ಜಾಯ್ಫುಲ್ ಜರ್ನಿ ಆಯಿತು. ಇಲ್ಲ, ಅದು ಈಗ ಎಷ್ಟು ವರ್ಷ ಆಯಿತು ನಿಮ್ಮ ಯೂಟ್ಯೂಬ್ ಚಾನಲ್ಗೆ? 2017 ಸ್ಟಾರ್ಟ್ ಮಾಡಿದ್ದು. 8 years. ವಾವ್, 8 years. 8 years ಹಿಂದೆ ಜಾಯ್ಫುಲ್ ಅಂತ ಒಂದು ವರ್ಡ್ ಇಟ್ರು. ಇವಾಗ ತುಂಬಾ ಜನರ ಲೈಫಲ್ಲಿ ಜಾಯ್ಫುಲ್ಲೇ ಮಿಸ್ ಆಗ್ತಾ ಇರೋದು ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ ಬಿಸಿ ಲೈಫು, EMIs, ಕಮಿಟ್ಮೆಂಟ್ಸ್, ಅದಿದು ಅಂತ ಹೇಳುವಾಗ ಮೈ ಜರ್ನಿ ಅಂತ ಇದೆ. ಕರೆಕ್ಟ್ ಎಲ್ಲ ಹೌದು. ಯಾ, ಇವಾಗ ಟು ಬಿ ವೆರಿ, ಕ್ಯಾನ್ ಐ ಆಸ್ಕ್ ಸಮ್ ನೈಸ್ ಕ್ವೆಶ್ಚನ್ಸ್ ಲೈಕ್ ಸಮ್ ಓಕೆ, ಸ್ಟ್ರಗಲ್ ಹೇಗಿತ್ತು ಟು ಬಿಕಮ್ ದಟ್ ಪರ್ಸನ್ ಫ್ರಮ್ ಡಿಂಪಲ್ ನಾಚಪ್ಪ ಕಳ್ಳಿ ಚಂಡದಿಂದ ಒಂದು ಜಾಯ್ಫುಲ್ ಜರ್ನಿ ಆಗಿ ಈಗ ಮೈ ಜಾಯ್ಫುಲ್ ಜರ್ನಿ? ಈಗ ಪೀಪಲ್ ರೆಕಗ್ನೈಸ್ ಯು, ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಒಂದು ಮಾತಾಡಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ. ಸೊ ಆ ಸ್ಟ್ರಗಲ್ ಹೇಗಿತ್ತು ನಿಮಗೆ ಸ್ಟಾರ್ಟಿಂಗಿಂದ ಇಲ್ಲಿ ಗಂಟ? ಆ ಥರ ಒಂದು ಜರ್ನಿ ಹೆಂಗೆ ಬಂತು? ಈಗ ಬೀಯಿಂಗ್ ಬ್ಲಾಗರ್ ನಿಮಗೂ ಗೊತ್ತಿರುತ್ತೆ ಅಂತ ಹೇಳಿದರೆ ನಾಟ್ ದ್ಯಾಟ್ ಈಸಿ ಅಂತ ಹೇಳಿದರೆ. ಈಗ ಅದು ನಾವು ಸ್ಟಾರ್ಟ್ ಮಾಡಿದಾಗ ಇಲ್ಲಿವರೆಗೆ ಅದು ನಾನು ಐ ಆಮ್ ಸ್ಟಿಲ್ ಸ್ಟ್ರಗ್ಲಿಂಗ್ ಅಂತ ಹೇಳಿದರೆ. ಈಗ ನಮಗೆ ಅಷ್ಟು ಈಸಿಯಾಗಿ ಯಾವುದೂ ಆಗೋದಿಲ್ಲ ಅಂತ ಹೇಳಿದರೆ. ನೀವು ಅದಕ್ಕೆ ಅಂತೇಳಿನೇ ನಿಮ್ಮ ಟೈಮ್ನ ಫುಲ್ ಹಾಕಬೇಕು. ಮತ್ತು ನೀವು ಆ ಡೆಡಿಕೇಶನ್ ಇಲ್ಲ ಅಂತ ಹೇಳಿದರೆ ನೀವೇನಾದರೂ ಸ್ಟಾರ್ಟ್ ಮಾಡಿ ಸುಮ್ಮನೆ ಹಾಗೇನೆ ಒಂದು ಟೈಮ್ ಪಾಸ್ಗೆ ಅಂತ ಮಾಡಿಬಿಟ್ರೆ, ಸ್ಟಾರ್ಟಿಂಗ್ ನಾನು ಹಾಗೇನೆ ಅಂತ ಹೇಳ್ಬಿಟ್ಟು ಮಾಡಿದ್ದು, ನನಗೆ ಗೊತ್ತಿರಲಿಲ್ಲ ಇಲ್ಲಿವರೆಗೆ ಬರ್ತೀನಿ ಅಂತ. ಆದರೂ
ಸ್ಟ್ರಗಲ್ ಇತ್ತು. ಸ್ಟ್ರಗಲ್ ಅಂತೇಳಿದ್ರೆ ಅಷ್ಟು ನಾವು ಅದನ್ನ ಸ್ಟಾರ್ಟಿಂಗ್ ಎಲ್ಲ ಶೇರ್ ಮಾಡಬೇಕು, ಅಷ್ಟು ಈಸಿಯಾಗಿ ಯಾರು ಇದು ಮಾಡೋದಿಲ್ಲ. ಮತ್ತೆ ಜನರೇ ನೋಡಿ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಮೂವೀಸೇ ನಾ ಜಾಸ್ತಿ ಹಾಕೋದು. ಸೊ ಅದನ್ನ ನೋಡ್ತಾರೆ, ಅವರೆಲ್ಲ ಅವ್ರದ್ದು ಸ್ಟೇಟಸ್ಗೆ ಹಾಕೊಳ್ತಾರೆ, ಮತ್ತೆ ಅದನ್ನ ಅವ್ರದ್ದು ಗ್ರೂಪಲ್ಲೆಲ್ಲ ಲಿಂಕ್ನ ಶೇರ್ ಮಾಡ್ತಾರೆ. ಹೀಗೆ ಸ್ವಲ್ಪ ಮುಂದೆ ಹೋಗ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಯಾರು ಹಾಗೆ ಮಾಡೋದಿಲ್ಲ, ಅವರು ಒಂದು ಕಂಟೆಂಟ್ ನ ಇಷ್ಟಪಟ್ರೇನೆ ಅವರು ಶೇರ್ ಮಾಡೋದು. ಸೊ ಅದು ಆ ಕಂಟೆಂಟ್ ಇಷ್ಟಪಡೋವರೆಗೆ ಕಷ್ಟ ಇತ್ತು. ಈಗ ಸ್ವಲ್ಪ ಸ್ಮೂತ್ ಆಗಿ ಹೋಗ್ತಾ ಇದೆ. ಫ್ಯಾಮಿಲಿದು ಒಂದು ರಿಯಾಕ್ಷನ್ ಹೇಗಿತ್ತು? ನಿಮ್ಮ ಒಂದು ಯೂಟ್ಯೂಬ್ ಈ ತರ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಫ್ಯಾಮಿಲಿದು ರೆಸ್ಪಾನ್ಸ್ ಯಾವ ತರ ಇತ್ತು ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ? ಅದು ಇದರಲ್ಲಿ ನಾನು ತುಂಬಾ ಲಕ್ಕಿ ಅಂತ ಹೇಳಿದ್ರೆ, ನಾನು ಬೇರೆ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ನೀವು ಏನೇ ಕೆಲಸ, ಅದು ಬೀಯಿಂಗ್ ಅ ಲೇಡಿ, ಮದುವೆ ಆದ್ಮೇಲೆ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಂಥದ್ದು ಮಾಡೋಕ್ಕಾಗೋದಿಲ್ಲ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಮಾಡುವಾಗ ನಾನು ಫೋನಲ್ಲೇ ಮಾಡ್ತಾ ಇದ್ದೆ. ನಾನು ವ್ಲಾಗಿಂಗ್ ಎಲ್ಲಿ ಹೋಗೋದಾದ್ರು ಏನಿದ್ರು ನಾನು ಫೋನಲ್ಲೇ ಮಾಡ್ತಾ ಇದ್ದೆ. ಅಲ್ಲಿಂದ ಮಾಡಿ ಮಾಡಿ ಸ್ವಲ್ಪ ಸ್ಟಾರ್ಟಿಂಗ್ಗೆ ಹಸ್ಬೆಂಡ್ ಯೋಚನೆ ಮಾಡಿದ್ರೆ, ಇವಳು ಏನೋ ಒಂದು, ಇವಳಿಗೆ ಹುಚ್ಚಿದೆ, ಏನೋ ಒಂದು ಮಾಡಲಿ ಬಿಡಿ ಅಂತ. ಆಮೇಲೆ ನೋಡುವಾಗ ಅವರು ಇದರಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಇದೆ ಇವಳಿಗೆ ಅಂತ ಗೊತ್ತಾದ್ಮೇಲೆ ಆಮೇಲೆ ಅವರೇ ಕ್ಯಾಮ್ರಾ ಎಲ್ಲ ತೆಗೆದುಕೊಟ್ರು, ಮತ್ತೆ ಅದರದ್ದು ಆಕ್ಸೆಸರೀಸ್ ಎಲ್ಲ ತೆಗೆದುಕೊಟ್ಟು, ಮತ್ತೆ ಈ ಮೂವೀಸ್ಗಿರೋದು ಏನೆಲ್ಲ ಬೇಕು ಸೊ ಅದೆಲ್ಲ ಅದರಲ್ಲಿ ತುಂಬಾ ಸಪೋರ್ಟಿವ್ ಅವರು. ಮತ್ತೆ ಮಕ್ಕಳು ಅಷ್ಟೇ, ಅವರು ಸಕ್ಕ ಸಪೋರ್ಟಿವ್. ನಂದು ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ, ಈಗ ನಂದು ಶಾರ್ಟ್ ಮೂವಿಯಲ್ಲಿ ನೀವು ನೋಡಿದ್ರೆ ಸುಮಾರು ಜನ ನಮ್ಮವರೆಲ್ಲ ಇದ್ದಾರೆ. ಸೊ ಎಲ್ಲರೂ ಅವ್ರ ಸಪೋರ್ಟ್ ಇಲ್ಲದಿದ್ರೆ ನನಗೆ ಎಂತದ್ದು ಮಾಡಕ್ ಆಗ್ತಿರ್ಲಿಲ್ಲ. ಹೌದು, ಅದಕ್ಕೆ ಈಗ ಕೂರ್ಗ್ ಬಸ್ದು ರೀಸೆಂಟ್ ಆಗಿ ಒಂದು ಇದಾಯ್ತು, ನೀವು ತುಂಬಾ ಕಂಜೂಸ್, ಫ್ರೀ ಆಗಿ ಆಕ್ಟರ್ಸ್ ನಿಮ್ಗೆ ಸಿಗತ್ತೆ ಅಂತ ಹೇಳಿ ಅವ್ರನ್ನ ಹಾಕೊಳ್ತೀರಾ ಅಂದ್ರು. ಅಂತ ಹೇಳಿದ್ರೆ ನಮ್ಗೆ ಅದೊಂದು ಕಂಫರ್ಟ್ ಝೋನ್ ಬರುತ್ತೆ. ಅಂತ ಹೇಳಿದ್ರೆ ಈಗ ನೀವು ಹೊಸ ಜನರ ಜೊತೆ ಮಾಡೋದಕ್ಕೂ, ಈಗ ನಮ್ದು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳುವಾಗ ನಿಮ್ಗೆ ಅದು ಆ ಕಂಫರ್ಟ್ ಝೋನ್ ಇರುತ್ತೆ, ಅದಕ್ಕಾಗಿ ನನ್ಗೆ ಇನ್ನೂ ಈಸಿ ಆಗುತ್ತೆ. ಸೀರಿಯಸ್ಲಿ ಅದೊಂದು ವಿಷಯದಲ್ಲಿ ನಿಜವಾಗ್ಲು. ಓಕೆ, ಈಗ ಈ ಮೈ ಜಾಯ್ಫುಲ್ ಜರ್ನಿ ಅಂತ ಹೇಳಿ ನನಗೆ ಏನು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನನಗೆ ಬೋರ್ ಆದಾಗ ನಿಮ್ಮ ಚಾನಲ್ಗೆ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೋ ಅದು ಅಂದರೆ ನ್ಯಾಚುರಲ್ ಆಗಿ ನಡೀತಾ ಇರುವಂಥ ಒಂದು ಲೈಫ್ನ ತೆಗೆದು ಅಲ್ಲೇ ಒಂದು ಕಾಮಿಡಿ ಮಾಡಿ ಹಾಕ್ಬಿಡ್ತೀರಾ. ಸೊ ಈ ಐಡಿಯಾಸ್ ಎಲ್ಲ ನಿಮಗೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಈಗ ಜನರು ಇದು ಕೊಡ್ತಾರೆ ಅಂತ ಹೇಳಿದ್ರೆ, ಅವ್ರದ್ದು ಫ್ಯಾಮಿಲಿಯಲ್ಲಿ ಏನಾಗಿದೆ ಅದನ್ನೇ ಅವ್ರು ಕೊಡ್ತಾರೆ. ಈಗ ಅದೊಂದು, ಈಗ ಆಲ್ಮೋಸ್ಟ್ ಎಲ್ಲ ನಾನೊಂದು ಸೋಷಿಯಲ್ ಮೆಸೇಜ್ ಇರುವಂಥದ್ದೇ ಜಾಸ್ತಿ ಹಾಕೋದು. ಅಂತ ಹೇಳಿದ್ರೆ ಹೀಗಾಗತ್ತೆ, ಈಗ ಮಾಡಿದ್ರೆ ಹೀಗೆ ಮಾಡಬೇಡಿ ಅಂತ ಹೇಳೋದನ್ನ ಇದು ಮಾಡ್ತೀನಿ. ಅವ್ರದ್ದು ಫ್ಯಾಮಿಲಿಯಲ್ಲಿ ಏನಾಗಿರುತ್ತೆ ಅದನ್ನ ಅವರು ಜಾಸ್ತಿ ನನಗೀಗ ಕಳಿಸ್ಕೊಡ್ತಾರೆ. ಆ ಸ್ಟೋರಿ ಲೈನ್ನ ಮತ್ತೆ ನಂದು ಸಿಸ್ಟರ್ ಸ್ಕ್ರಿಪ್ಟ್ ಎಲ್ಲ ಪರ್ಫೆಕ್ಟ್ ಆಗಿ ಬರೀತಾಳೆ. ಸೊ ಈಗ ಅದಕ್ಕೆ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅಂತ ಹೇಳಿದ್ರೆ ಈಗ ಅವರೇ ಎಲ್ಲ ಸ್ಟೋರಿ ಕೊಡೋದಕ್ಕೆ ನಾವು ಅದನ್ನ ಒಂದು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಶೂಟ್ ಮಾಡಿ ಹಾಕ್ತೀವಿ. ಅದು ಈಗ ಜನರಿಗೆ ಜಾಸ್ತಿ ಕನೆಕ್ಟ್ ಆಗೋದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿಯಲ್ಲಿಯೂ ಈ ವಿಷಯ ಒಂದು ನಡೀತಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಅದು ಯಾರ್ಯಾರ ಫ್ಯಾಮಿಲಿಯಲ್ಲಿ ಅದಾಗಿರುತ್ತೆ ಅವ್ರಿಗೆ ಅದು ಬೇಗ ಕನೆಕ್ಟ್ ಆಗುತ್ತೆ. ಹಾಗೆ ವೆರಿ ನೈಸ್, ಪವರ್ಫುಲ್. ಆ್ಯಂಡ್ ಇನ್ನೊಂದು ಖುಷಿ ಏನು ಅಂತ ಹೇಳಿದ್ರೆ, ಡಿಂಪಲ್ ಅವ್ರನ್ನ ನಾನು ನೋಡಿರೋ ಪ್ರಕಾರ, ಅಂದರೆ ಮೈ ಜಾಯ್ಫುಲ್ ಚಾನಲ್ ಅವರು, ನಾನು ಎಲ್ಲಾದರೂ ಒಂದು ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಆಲ್ರೆಡಿ ಅದನ್ನ ಹೋಗಿ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾ ಇರ್ತೀರಾ. ಈ ಅಪ್ಡೇಟ್ಸ್ ಎಲ್ಲಿಂದ ಬರುತ್ತೆ ನಿಮ್ಗೆ? ಈಗ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರೆ, ಈಗ ಬ್ಯುಸಿ ಆಗಿರ್ತೀನಿ. ಈ ಶಾಪಲ್ಲಿ ಈಗ ಸೀಸನ್ ಬರುವಾಗ ನಾನು ಈ ನಮ್ದು ಕೊಡವ ಬ್ರೈಡ್ದು ವಸ್ತ್ರ ಮುಸ್ಕೋಲಿ ಎಲ್ಲ ಮಾಡ್ತೀನಿ. ಸೊ ಇದು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಇರುವಾಗ ನನಗೆ ಆ ಜಾಗಕ್ಕೆ ಬರಕ್ಕೆ ಹೇಳಿರ್ತಾರೆ, ನನಗೆ ಹೋಗಕ್ಕಾಗೋದಿಲ್ಲ. ಈಗ ಅದರಿಂದ ಸ್ವಲ್ಪ ಕಮ್ಮಿ. ಇಲ್ಲ ಅಂತ ಹೇಳಿದ್ರೆ ಹೇಗಾದ್ರೂ ಟೈಮ್ ಅಡ್ಜಸ್ಟ್ ಮಾಡಿ ಅಲ್ಲಿ ಓಡಿರ್ತೀನಿ ನಾನು. ಅದಕ್ಕೆ ನಾನು ಮೋಸ್ಟ್ ಆಫ್ ದ ಟೈಮ್ ನೋಟಿಸ್ ಮಾಡ್ತೀನಿ, ಡಿಂಪಲ್ ಅವ್ರು ಬಂದಿದ್ದಾರೆ, ಓ ಮೈ ಗಾಡ್, ಇದು ಎಂತ ಒಂದು ನೆಟ್ವರ್ಕ್ ಅವ್ರದ್ದು. ನಮ್ಗೆ ಏನಾದ್ರೂ ಒಂದು ಗೊತ್ತಾಗಿ ಅಲ್ಲಿ ಹೋಗೋದು ಟೈಮ್ ತಗೊಳುತ್ತೆ, ಬಟ್ ನೀವು ಇಮಿಡಿಯೇಟ್ ಅಲ್ಲಿ ಅಲ್ಲ. ಅಲ್ಲಿ ಈಗ ಎಂತ ಗೊತ್ತಾ, ಈಗ ನಮ್ಮಲ್ಲಿ ಒಂದು ಈಗ ಹಬ್ಬ ಆಗ್ಲಿ ಅಂತೇಳಿ ನಮ್ಮೆ ಅಂತ ಹೇಳ್ತೀವಲ್ಲ, ಈಗ ಅಲ್ಲಿ ಆಗ ನನಗೆ ಮೆಸೇಜ್ ಮಾಡಿರ್ತಾರೆ, ಇಂಥ ದಿವಸ ಇಂಥ ಜಾಗದಲ್ಲಿ ಹಬ್ಬ ಇದೆ, ಪ್ಲೀಸ್ ಬಂದು ನೀವು ಅದನ್ನ ಶೂಟ್ ಮಾಡಿ ಅಂತ. ನನಗೆ ಈಗ ಸುಮಾರಿಗೆ ನಾನು ಆಗಲ್ಲ ಅಂತ ಹೇಳ್ತೀನಿ, ನನಗೆ ಫ್ರೀ ಇರುವಾಗ ನಾನು ಅದನ್ನ ಹೋಗಿ ಶೂಟ್ ಮಾಡ್ತೀನಿ. ಈಗ ಜನರೇ ಹೇಳುವಾಗ ನಮಗೆ ಇನ್ನೂ ಖುಷಿ ಆಗತ್ತಲ್ಲ ಹೋಗಿ ಅಲ್ಲಿ. ಈಗ ನಾವು ಅಲ್ಲಿ ಹೋದಾಗ ಅವರು ಓಡಿ ಬರ್ತಾರೆ ಅಂತ ಹೇಳಿದ್ರೆ, ಓ ಇವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು, ಆಗ ಅದು ಇನ್ನೂ ಖುಷಿ ನಮ್ಗೆ. ವೆರಿ ನೈಸ್. ಮತ್ತೆ ಇನ್ನೊಂದು ವಾಟ್ ಐ ಅಬ್ಸರ್ವ್ಡ್ ಇಸ್, ಈಗ ನೀವು ಕೆಲವು ಕಡೆ ಈಗ ಒಂದು ಶೂಟಿಗೆ ಅಂತ ಹೋಗ್ತೀರಾ, ಅಲ್ಲಿ ನಿಮ್ಗೆ ಈ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ಮಾತಾಡ್ಸುವಾಗ ಆ ಒಂದು ಎಮೋಷನ್ ಇದೆ. ಬಿಕಾಸ್ ಈ ನಮ್ಮ ಕೊಡಗವರು, ನಾನು
ನೋಡ್ತಿದ್ದೀನಿ ಹೌದು. ಆ ಒಂದು ಸಪೋರ್ಟ್ ಇದೆಯಲ್ಲ, ಕರೆಕ್ಟ್. ಅದೊಂದು ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ? ತುಂಬಾ ಖುಷಿ ಕೊಡುತ್ತೆ. ಈಗ ನನ್ನ ಸುಮಾರು ಜನ ಈಗ ಹೋದಾಗ ನಾನು ಈಗ ನನ್ನ ಜೊತೆ ಹೇಳೋದಕ್ಕಿಂತ ನಾವು ಭಜನ್ ಬಪ್ಪಣದು ಫ್ಯಾನ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ಲೈಕ್ ಏನ್ ಹೇಳೋದು, ಈ ನೆಂಟ್ರಲ್ಲಿ ಹೇಳ್ತಾರಲ್ಲ, ನಾನು ಹೊಂಡ ಸೈಡ್ ಈ ಹೊಂಡ ಸೈಡ್. ಕರೆಕ್ಟ್. ಸೊ ಅದು ಅದಕ್ಕಿಂತ ಖುಷಿ ಇನ್ನಂತ ಇದೆ. ಈಗ ಎಲ್ಲಿ ಹೋದ್ರು ಈಗ ಅವರು ನಮ್ಗೊಂದು ಸೆಲೆಬ್ರಿಟಿ ಫೀಲ್ ಕೊಡ್ತಾರೆ ಅಂತ ಹೇಳಿದ್ರೆ ಓದಿದ ತಕ್ಷಣ ಬಂದು ನಮ್ ಜೊತೆ ಫೋಟೋ ತಗೊಳ್ಳೋದು. ನನಗೆ ಮೊದಲೇ ಫೋಟೋ ತೆಗಿಯೋದು ಅಂದ್ರೆ ಇಷ್ಟ. ಅವ್ರ ಜೊತೆ ಬಂದು ಅವ್ರ ಫೋಟೋ ತಗೊಂಡು ಅದನ್ನ ಬೇರೆ ಯಾರಾದ್ರೂ ಬಂದು ಹೇಳ್ತಾರೆ ಅವ್ರದ್ದು ಸ್ಟೇಟಸ್ ಅಲ್ಲಿ ನಿಮ್ಮನ್ನ ನೋಡಿದೆ ಅಂತ ಹೇಳುವಾಗ ಅದಕ್ಕೆ ಇನ್ನೂ ಖುಷಿ ನನಗೆ. ಈಗ ನಾನು ಅವ್ರ ಜೊತೆ ಅವ್ರು ಬಂದು ಫೋಟೋ ತೆಗಿಯೋಕೆ ಒಂದೊಂದ್ಸಲ ಈಗ ಅವ್ರವ್ರ ಫೋನಲ್ಲಿ ತೆಗ್ದಾಗ ಏನ್ ಮಾಡಕ್ಕಾಗಲ್ಲ. ಈಗ ನಾನು ತಗೊಂಡಿದ್ರೆ ನಾನು ಅದನ್ನ ಒಂದು ರೀಲ್ ತರ ಮಾಡ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಹಾಕಿರ್ತೀನಿ. ನೈಸ್. ಆಮೇಲೆ ಈ ಒಂದು ವ್ಲಾಗ್ ಅಂತ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ನೋ ಯು ಆರ್ ಅ ಡ್ಯಾನ್ಸರ್, ನಿಮಗೆ ಡ್ಯಾನ್ಸ್ ಕೂಡ ಇಷ್ಟ ಒಂದು ಟೈಮ್. ವಾಲಗ ಡ್ಯಾನ್ಸ್, ಕರೆಕ್ಟ್. ವಾಲಗ ಡ್ಯಾನ್ಸ್ ಅದು ಈಗ ಎಲ್ಲರೂ ಆಗ್ತಾರಲ್ಲ, ಸೊ ಅದೀಗ ನಾನು ಹಾಕೋದು ತುಂಬಾ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಆದ್ರೂ ನಿಮಗೆ ಈಗ ಆಕ್ಟಿಂಗ್ ಅಂತ ಬಂತು. ಸೊ ಏನೇನು ನಿಮಗೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಯ್ತು ಈ ಒಂದು ಪ್ಲಾಟ್ಫಾರ್ಮ್ ಇಂದ, ಯೂಟ್ಯೂಬ್ ಇಂದ, ಸೋಷಿಯಲ್ ಮೀಡಿಯಾದಿಂದ? ಆಕ್ಚುಲಿ ನಾವೀಗ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ನಮ್ದು ಏನೇ ಟ್ಯಾಲೆಂಟ್ ಇದ್ರು ಮದ್ವೆ ಆದ್ಮೇಲೆ ಅದೆಲ್ಲ ಒಂದು ಮೂಲೆಗೆ ಆಗ್ಬಿಡತ್ತೆ. ಆಲ್ಮೋಸ್ಟ್ ಈಗ ಎಲ್ರು ಎಷ್ಟು ಟ್ಯಾಲೆಂಟೆಡ್ ಇರ್ತಾರೆ, ಈಗ ಓದಿರ್ತಾರೆ, ಆಲ್ಮೋಸ್ಟ್ ಎಲ್ಲ ಈಗ ಎಜುಕೇಶನ್ ಅನ್ನೋದು ಈಗ ಎಲ್ರಿಗೂ ಇರುತ್ತೆ. ಆದ್ರೆ ಈಗ ಓದಿ ಮಕ್ಕಳೆಲ್ಲ ಆದ್ಮೇಲೆ ಅದೊಂದು ಫ್ಯಾಮಿಲಿ ಜೊತೆ ಬ್ಯುಸಿ ಆಗ್ಬಿಡ್ತಾರೆ. ಈಗ ನಂದು ಏನಾಯ್ತು ಅಂತ ಹೇಳಿದ್ರೆ ಈಗ ಹಿಡನ್ ಟ್ಯಾಲೆಂಟ್ ಏನಿತ್ತು ಅದು ಹೊರಗಡೆ ಬರ್ಲಿಕ್ಕೆ ಯೂಟ್ಯೂಬ್ ಕಾರಣ ಆಯ್ತು. ಸೊ ಎಸ್ ಅಂತ ಹೇಳಿದ್ರೆ ಈಗ ಅದರಲ್ಲಿ ಈಗ ಡಾನ್ಸ್, ಸಿಂಗಿಂಗ್ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಹಾಡಲ್ಲ, ಆದ್ರೂ ಅದೇ ಈಗ ನಾವು ಬೇರೆ ಕಡೆ ಆದ್ರೆ ನಾವು ಹಾಗೆ ಬಾತ್ರೂಮ್ ಸಿಂಗರ್ ಆಗಿರ್ತೀವಿ ಅಷ್ಟೇ. ಈಗ ಇದ್ರಲ್ಲಿ ಈಗ ನಮ್ದೇ ಚಾನಲ್ ಇದೆ ಅಂತ ಹೇಳುವಾಗ ಎಲ್ಲಾನು ಪೋಸ್ಟ್ ಮಾಡೋದೆ. ಸೊ ಅದನ್ನ ಜನರು ಇಷ್ಟಪಟ್ಟಾಗ ಅದು ಓಹ್ ಪರವಾಗಿಲ್ಲ ಇದೊಂದು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ನಮಗೂ ಅನ್ಸ್ತು. ಹೌದು. ಮತ್ತೆ ಇನ್ನೊಂದು ನಾನು ನೋಡಿರೋ ಪ್ರಕಾರ ಜನರಿಗೆ ನಾವು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ರೆ ಕನೆಕ್ಟ್ ಆಗಲ್ಲ. ಯಾಕಂದ್ರೆ ನಮಗೇನಂದ್ರೆ ಯಾರಾದ್ರೂ ಸ್ವಲ್ಪ ಅಂದ್ರೆ ನಮಗೆ ಗೊತ್ತಾಗಿರುತ್ತೆ, ಈಗ ನಾವು ಪ್ರೊಫೆಷನಲ್ ಅಂದ್ರೂ ನಾವು ಮಾಡೋ ವಿಡಿಯೋಸ್ ಅದು ಇದು ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಕನೆಕ್ಷನ್. ನಮ್ತರನೇ ಅಂತ. ಈಗ ನಮ್ಗೆ ಅಷ್ಟೆಲ್ಲ ಒಂದು ಆ ಟಿಪಿಕಲ್ ಟೈಪ್ ಅಲ್ಲೆಲ್ಲ ಇದ್ರೆ ಅದು ನಮ್ಗೆ ಸೂಟ್ ಆಗಲ್ಲ ಅದು. ಸೊ ನಾವು ಎಲ್ಲರ ತರನೇ ನಾವು ಇದ್ದೀವಿ ಅಂತ ಹೇಳುವಾಗ ಅವ್ರಿಗೂ ಅದು ಬೇಗ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಟ್ರೂ. ಆಮೇಲೆ ಇನ್ನೊಂದು ನನಗೆ ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ, ಈಗ ನಮ್ದೆಲ್ಲ ನಾನು ಐ ವಾಸ್ ಸೀಯಿಂಗ್, ನಾ ಕಾಲೇಜಿಗೆ ಹೋಗ್ಬೇಕಾದ್ರೆ ನಿಮ್ಮ ಒಂದು ಟ್ಯಾಲೆಂಟು, ನೀವು ತುಂಬಾ ಬೇರೆ ಬೇರೆ ವಿಷಯದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಂತ. ಬಟ್ ಅಲ್ಲಿಂದ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಬಂತು. ಕರೆಕ್ಟ್. ಸೊ ನಿಮಗೆ ಈ ಒಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡಕ್ಕೆ ಈಗ ಜನರಲ್ ಏನ್ ಗೊತ್ತಾ, 4 ವಯಸ್ಸ ಚೀರೆ ಅಂತ ಹೇಳ್ಬಿಟ್ಟು ಒಂದು ಆಟಿಟ್ಯೂಡ್. ನಮಗೆ 90s 2000 ಆಲ್ರೆಡಿ ಅವ್ರಿಗೆ ಈಗ ಈ 2000 ಈ ಕಡೆ ಇದ್ದವರು ಅದು ಆಗ್ಬಿಟ್ಟಿದೆ, ಬಿಡು ಅದು ಈಗ ಯಾರದೆಲ್ಲ ಕರೆಕ್ಟ್. ಈಗ ನಮ್ಗೆ ಯಾಕೆ ಬೇಕು ಈ ಏಜ್ ಆದ್ಮೇಲೆ ಅಂತ. ಹೌದು. ಬಟ್ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನೀವು ಮೊಬೈಲ್ ಇಂದ ಸ್ಟಾರ್ಟ್ ಮಾಡಿದ್ರಿ, ಲಾಸ್ಟ್ ಟೈಮ್ ಬಂದಾಗ ಗೋಪ್ರೋ ಎತ್ಕೊಂಡು ಬಂದ್ರಿ, ಈ ಟೈಮ್ ಬಂದು ನೀವು ಕಾರಿಂದ ಇಳಿಬೇಕಾದ್ರೆ ನೋಡ್ತಾ ಇದ್ದೀನಿ ಫುಲ್ ಪ್ರೊಫೆಷನಲ್. ನಾನು ಇಮಿಡಿಯೇಟ್ ನಮ್ಮ ಟೀಮಿಗೆ ಹೇಳಿದೆ ಹೋಗ್ಬಿಟ್ಟು ರಿಸೀವ್ ಮಾಡಿ, ಯಾಕಂದ್ರೆ ಪಾಪ ತುಂಬಾ ಕಿತ್ತು. ಐ ಮೀನ್ ಈ ಒಂದು ಲರ್ನಿಂಗ್ ಇದೆಯಲ್ಲ ಇದು ಎಲ್ರಿಗೂ ಬರಲ್ಲ ಅಲ್ವಾ? ಆ ಒಂದು ಟೈಮ್ ನಮ್ದೀಗ ಈವನ್ ಲೈಕ್ ನಮಗೆ ಪ್ಯಾಷನ್ ಅದಿದೆಲ್ಲ ಇದ್ರು, ಆ ಲರ್ನಿಂಗ್ ಅಂತ ಇದೆಯಲ್ಲ. ಸೊ ನಿಮಗೆ ಯಾವ ತರದಿಂದ ಈ ಒಂದು ಅಪ್ಗ್ರೇಡ್ ಮಾಡಿಸ್ಕೋಬೇಕು? ಲೈಕ್ ಎಲ್ಲ ವಿಷಯದಲ್ಲೂ ನಾನು ಮೊಬೈಲಲ್ಲಿ ಲೇಟೆಸ್ಟ್, ಎಡಿಟಿಂಗು ಲೇಟೆಸ್ಟ್ ಕಲಿಬೇಕು, ಇನ್ನು ಬೇರೆ ಬೇರೆ ತರದ ಇನಿಷಿಯೇಟಿವ್, ಯಾವ ತರ ನಿಮಗೆ ಅದೊಂದು ಆ ಎನರ್ಜಿ ಆ ಲೆವೆಲ್ಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ? ನಾವು ಅಪ್ಡೇಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಜನರಿಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಇದೆ. ಸೊ ಜನ ಚೇಂಜ್ ಕೇಳ್ತಾರೆ ಮಗ ಅಂತ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಚೇಂಜ್ ಹಾಕೊಂಡು ಅಂತ ಹೇಳಿದ್ರೆ ಈಗ ಅದರಲ್ಲೇ ಇದೆ ಅಂತ ಹೇಳಿದೆ ಜನರು ಸೇಮ್ ಓಲ್ಡ್ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಳ್ಬಿಡ್ತಾರೆ. ಸೊ ಅದಕ್ಕೆ ನಾವು ಅಪ್ಡೇಟ್ ಆಗ್ತಾ ಹೋದಾಗೇನೆ ಜನರಿಗೂ ಬೇಗ ಬೇಗ ರೀಚ್ ಆಗಿ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ನಾವು ಮ್ಯಾಚ್ ಮಾಡ್ಬೋದು ಅಂತ. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ನಾವು ಹಿಂದೆ ಆಗ್ಬಿಟ್ರೆ ಅದು ಮತ್ತೆ ಏನ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಕಲಿತಾ ಹೋಗೋದಷ್ಟೇ. ಎಂತ ಹೇಳಿದ್ರೆ ಈಗ ಡೈಲಿ ಲರ್ನಿಂಗ್ ಪ್ರೊಸೆಸ್ ಒಂದಿರತ್ತಲ್ಲ, ಅದಿದ್ದೇ ಇರುತ್ತೆ. ಈಗ ನಾವು ಏನಾದ್ರು ಶೂಟ್ ಮಾಡೋದಲ್ಲೇ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಈಗ ಎಡಿಟಿಂಗ್ ಅಲ್ಲಿ ಆಗ್ಲಿ, ಈಗ ಎಡಿಟಿಂಗ್ ನಿಮ್ಗೆಲ್ಲ ಗೊತ್ತಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತ. ಅದು ದಿನ ದಿನ ಏನಾದ್ರು ಒಂದು ಹೊಸದು ನಾವು ಅದರಲ್ಲಿ ಕಲಿತಾ ಇರ್ತೀವಿ. ಸೊ ಕೀಪ್ ಲರ್ನಿಂಗ್ ಅಂತ ಅಷ್ಟೇ. ಕೀಪ್ ಲರ್ನಿಂಗ್, ಎಸ್. ಆಯ್ತು, ಈಗ ವಿಮೆನ್ಸ್ ಡೇ ಬೇರೆ ಬರ್ತಾ ಇದೆ. ಸೊ ನಮ್ಮ ಕೊಡಗಿನಲ್ಲಿ ಇರೋ ಹೆಣ್ಮಕ್ಳಾಗಿರ್ಬೋದು, ಇಲ್ಲ ಹೊರಗಡೆ ಎಲ್ಲೇ ಇರುವಂಥ ಹೆಣ್ಮಕ್ಳಿಗೂ
ಒಂದು ಅಡುಗೆ ಮನೆಯಿಂದನೇ ಒಂದು ಅವ್ರು ಮಾಡುವಂಥ ಕೆಲವು ವಿಚಾರಗಳನ್ನೆಲ್ಲ ತೋರಿಸಿ ಅವ್ರು ಲೈಕ್ ಯಾವ ಥರ ಲೈಫಲ್ಲಿ ಹೋಗ್ತಾ ಇದೆ ಒಂದು ಜರ್ನಿ ಥರ ಮಾಡ್ಕೊಂಡು ಅವರು ಈ ಥರ ತುಂಬ ವಿಷಯದಲ್ಲಿ ಬರ್ಬೋದು. ಅವರಿಗೆ ನಿಮ್ಮ ಒಂದು ಮೆಸೇಜ್ ಏನು? ಇಫ್ ಸಂಬಡಿ ಸಫರಿಂಗ್ ಲೈಕ್ ಹೆಲ್ತ್ ಇಶ್ಯೂ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಚಾಲೆಂಜಸ್ ಅದೆಲ್ಲ ಇದ್ರು, ಅವ್ರ ಹತ್ರ ಎಲ್ಲ ಮೊಬೈಲ್ ಇದೆ, ಕರೆಕ್ಟ್, ಬಟ್ ಜಸ್ಟ್ ನಮ್ಮ ಬೇರೆ ಒಂದು ಕಂಟೆಂಟ್ ನೋಡ್ಕೊಂಡೇ ಇರೋದಕ್ಕಿಂತ ದೇ ಕ್ಯಾನ್ ಆಲ್ಸೋ ಬಿಕಮ್ ಕ್ರಿಯೇಟರ್ಸ್. ಕರೆಕ್ಟ್. ಸೊ ಅಂಥವ್ರಿಗೆ ನೀವು ಯಾವ ಥರ ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಅಂತ ಹೇಳಿದ್ರೆ ಈಗ ಮುಂಚಿನ ಥರ ಅಲ್ಲ. ಈಗ ನಾನು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಅಷ್ಟು ಬ್ಲಾಗರ್ಸ್ ಇರಲಿಲ್ಲ, ಯಾರು ಅಷ್ಟು ಈಗ ಅದು ನಾನು ಮಾಡಿದಾಗ ನನ್ನೇ ಒಂದು ವಿಚಿತ್ರ ಥರ ನೋಡ್ತಾ ಇದ್ರು ಅಂತ ಹೇಳಿದ್ರೆ ಇದೇನಪ್ಪ ಒಂದು ಹೊಸದು ಅಂತ. ಈಗ ಆ ಥರ ಇಲ್ಲ. ಈಗ ಸುಮಾರು ಜನ, ಈಗ ನಿಮ್ಗೆ ಗೊತ್ತಿರುತ್ತೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನೋಡಿದ್ರು ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್. ಆದ್ರೆ ಎಂತ ಹೇಳಿದ್ರೆ ಈಗ ಕಂಟೆಂಟ್ ಚೆನ್ನಾಗಿ ಹಾಕ್ಬೇಕು. ಈಗ ನೀವು ಎಂಥದೇ ಮಾಡಿ, ಈಗ ಮಾಡುವಾಗ ನಾವು ಸುಮ್ಮನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು, ನಮ್ಮನ್ನ ಜನ ನೋಡ್ಬೇಕು ಅಂಥದ್ದು ಅಂತ ಮಾಡಿಬಿಟ್ರೆ ಅದು ಅಷ್ಟೇ ಅದಕ್ಕೆ ಲೈಫ್ ಇರೋದು, ಜಾಸ್ತಿ ನಿಲ್ಲಲ್ಲ. ಈಗ ನಿಮಗೆ ಜಾಸ್ತಿ ಜನರಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ನೀವು ಒಳ್ಳೆ ಕಂಟೆಂಟ್ ಹಾಕಿದ್ದೀರಾ, ಈಗ ನಿಮಗೇನೆ ಗೊತ್ತು, ಈಗ ನಿಮ್ಮ ಕಂಟೆಂಟ್ ಚೆನ್ನಾಗಿದೆ ಅಂತ ತಾನೇ ನೋಡೋದು ಜನ. ಸೊ ಆಬ್ವಿಯಸ್ಲಿ ಈಗ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಜನ ಫಾಲೋ ಮಾಡೇ ಮಾಡ್ತಾರೆ. ಅದು ಮತ್ತೆ ಡೆಡಿಕೇಶನ್ ಆಗೇ ಇರಬೇಕು. ಈಗ ನೀವು ಸುಮ್ಮನೆ ಒಂದ್ಸಲ ಹಾಕ್ಬಿಟ್ಟು ಇದು ವ್ಯೂಸೇ ಬರಲಿಲ್ಲ, ಇನ್ನು ನೆಕ್ಸ್ಟ್ ಹಾಕ್ತೀನಿ. ಈಗ ನಾನು 2017 ಇಂದ ಇವತ್ತಿನವರೆಗೂ ಸ್ಟ್ರಗಲ್ ಮಾಡ್ತಾನೆ ಇದ್ದೀನಿ. ಈಗ ಎಲ್ಲ ವಿಡಿಯೋಕ್ಕೂ ಸಹ ನಮಗೆ ವ್ಯೂಸ್ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಒಂದಕ್ಕೆ ಬರ್ತದೆ, ಒಂದಕ್ಕೆ ಬರೋದಿಲ್ಲ. ಈಗ ಶಾರ್ಟ್ ಮೂವೀಸ್ಗೆಲ್ಲಕ್ಕೂ ವ್ಯೂಸ್ ಬರ್ತದೆ. ಅದೇ ಈಗ ನಾವು ಬೇರೆ ಏನಾದರೂ ಹಾಕಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ವ್ಯೂಸ್ ಬರಲ್ಲ. ಸೊ ನಾವು ಅದಕ್ಕೆ ಗಿವ್ ಅಪ್ ಮಾಡಬಾರ್ದು. ಈಗ ಏನೇ ಹಾಕೋದಾದ್ರೂ ಸಹ ನಾವು ಚೆನ್ನಾಗಿ ಹಾಕಿದೀವಿ, ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ಸ್ ಆಗ್ಬಹುದು ಅಷ್ಟೇ. ಆದ್ರೆ ಇದರಲ್ಲಿ ಒಂದು ಡಿಸ್ಕ್ಲೈಮರ್ ಕೂಡ ಇದೆ. ಈಗ ಇವ್ರು ಹೇಳಿದ್ರ ಪ್ರಕಾರ ಕೆಲವರು ನನಗೆ ಹೇಳ್ತಾರೆ, ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ನೀವು ಸಪೋರ್ಟ್ ಮಾಡಬೇಕು. ಆದ್ರೆ ಒಂದು 2, 3, 4 ವಿಡಿಯೋ ಹಾಕಿರ್ತಾರೆ. ನಿಮಗೆ ಎಷ್ಟು ಸತಿ ನನಗೆ ಯೂಟ್ಯೂಬ್ ಬೇಡ, ಸೋಷಿಯಲ್ ಮೀಡಿಯಾ ಬೇಡ, ಸಾಕಾಯ್ತು, ನನ್ಗೆ ಆಗಲ್ಲ ಅಂತ ಎಷ್ಟು ಸತಿ ಅನ್ಸಿದೆ? ಸುಮಾರು ಸಲ ಅನ್ಸುತ್ತೆ. ಆದ್ರೆ ಈಗ ನಾವು ಅದನ್ನ ಆಗ ಅಯ್ಯೋ ಇದೆಂತಪ್ಪ ಇದು ಈಗೇನೆ ಬಿಟ್ಬಿಡುವ ಅಂತ ಹೇಳಿ ನಾವು ಬಿಟ್ಟಿದ್ರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ ಅಷ್ಟೇ. ಸೊ ಯಾರು ನೋಡಿರ್ಲಿ, ವ್ಯೂಸ್ ಬರ್ಲಿ, ಏನೇ ಆಗಲಿ, ನಿಮ್ ಕೆಲಸ ನೀವು ಮಾಡ್ತಾನೇ ಹೋಗ್ಬೇಕು. ಯಾವತ್ತಾದ್ರೂ ಒಂದು ದಿವಸ ರೀಚ್ ಆಗೇ ಆಗ್ತೀವಿ. ನಾವು ಮೇಲೆ ಅಲ್ಲ, ನಾನಿನ್ನೂ ಹತ್ತಿಲ್ಲ, ಆದ್ರೆ ಹತ್ತುತ್ತೀವಿ ಅಂತ ನಾನು ಇನ್ನೊಂದು ಹೋಪ್ಸ್ ಅಲ್ಲಿ ಇದ್ದೀನಿ, ಹತ್ತುತ್ತೀನಿ ಮೇಲೆ ಅಂತ. ಖಂಡಿತ ಹತ್ತೀರಾ. ಯಾಕೆಂತ ಹೇಳಿದ್ರೆ 8 years ಆಫ್ ಕನ್ಸಿಸ್ಟೆನ್ಸಿ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. 8-9 years ಮಾಡಿರುವಂತ ಒಂದು ಜರ್ನಿ ಇದೆಯಲ್ಲ, ದಿಸ್ ಇಸ್ ಗೋಯಿಂಗ್ ಟು ಬಿ ಪವರ್ಫುಲ್. ಆಮೇಲೆ ಏಟ್ಗಳು ಬೀಳುತ್ತೆ, ಸಹಿಸ್ಕೊಳಕ್ ರೆಡಿ ಇರಬೇಕು. 2 ಸತಿ ಹ್ಯಾಕ್ ಆಗಿದೆ, ಆದ್ರೂ ಬಿಡ್ಲಿಲ್ಲ, ಇಲ್ಲ ನಾ ಏನೋ ಮಾಡ್ತೀನಿ ಅಂತ. ಬಟ್ ಜನರು ಸಪೋರ್ಟ್ ಮಾಡಿದ್ರು, ಸಬ್ಸ್ಕ್ರೈಬರ್ಸ್. ನಿಜವಾಗ್ಲು ನನಗೆ ನೀವು ಸುಮಾರು ಸಪೋರ್ಟ್ ಮಾಡಿದ್ರಿ. ಮತ್ತೆ ಸಂಕೇತ್ ಸ್ಟುಡಿಯೋ ಇದಾರಲ್ಲ, ಸಂಕೇತ್ ಶಿವಪ್ಪ ಅಂತ, ಅವರು ಅಷ್ಟೇ ಸುಮಾರು ಜನ ಹೆಲ್ಪ್ ಮಾಡಿದ್ರು. ಮತ್ತೆ ನಮ್ಗೆ ಮೋರಲ್ ಸಪೋರ್ಟ್ ಜಾಸ್ತಿ ಇತ್ತು. ಅದ್ರಲ್ಲಿ ಫಸ್ಟ್ ಟೈಮ್ ಹ್ಯಾಕ್ ಆದಾಗ ಅಷ್ಟೇ ಜನ ಇದ್ದಿದ್ದು, ಅಷ್ಟು ಬೇಜಾರು ಮಾಡ್ಲಿಲ್ಲ. ಸೆಕೆಂಡ್ ಟೈಮ್ ಆದಾಗ ಮಾತ್ರ ತುಂಬಾ ಬೇಜಾರಾಗಿತ್ತು. ಮತ್ತೆ ಹತ್ಕೊಂಡಿದ್ದೆ ಸುಮಾರು ದಿವಸ, ಅದು ಸಿಕ್ಕಕ್ಕೂ ಲೇಟ್ ಆಯ್ತು. ಆದ್ರೂ ಗಿವ್ ಅಪ್ ಮಾಡ್ಲಿಲ್ಲ. ಸಿಕ್ಕಿದ ಮೇಲೆ ಇನ್ನೂ ಖುಷಿ ಆಯ್ತು, ಬಂದು ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ನನಗೆ ಅದು ತುಂಬಾ ನಾನು ನಿಮ್ದು ಹ್ಯಾಕ್ ಆಗಿದೆ ಅಂತ ಹೇಳಿ ನನಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿದ್ರೆ ಐ ನೋ ದ ಪೇನ್ ಬಿಹೈಂಡ್ ಇಟ್. ಕರೆಕ್ಟ್. ಯಾಕಂದ್ರೆ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ, ಏನ್ ಮಾಡೋದು? ನಾನು ಅಲ್ಲಿ ಕಾಮತ್ಸರಿ ಕಾಲ್ ಮಾಡೋದು ಅವ್ರ ಕೈಯಿಂದ ಅಲ್ಲ, ನೀವು ಅವ್ರ ಜೊತೆ ಎಲ್ಲ ಮಾತಾಡ್ಸಿದ್ರಿ ನನಗೆ. ಸೊ ನನಗೆ ಅದು ಏನು ಅಂತ ಹೇಳಿದ್ರೆ, ಶಿ ವಾಂಟ್ಸ್ ದಟ್, ಏನು ಹೇಳೋದು, ಆ ಸಕ್ಸಸ್ ಅಂತ ಪಾಪ ಇನ್ನೂ ಶಿ ಇಸ್ ಪುಟಿಂಗ್ ಸೋ ಮಚ್ ಎಫರ್ಟ್. ಸೊ ಅಲ್ಲಿ ಇದು ಬರಬೇಕು ಅಂತ ನನಗೊಂದು ಆಸೆ ಇತ್ತು. ಆ್ಯಂಡ್ ವೆರಿ ಗುಡ್. ಐ ಮೀನ್ ಇಟ್ಸ್ ಅ ಟೈಮ್ ಆ್ಯಕ್ಚುಲಿ. ನಾವೆಲ್ಲ ವಿ ಆರ್ ಲೈಕ್ ಸೋರ್ಸ್ ಒಂದೊಂದು ಕಡೆಯಿಂದ. ಬಟ್ ಫೈನಲ್ ಆಗಿ ಯಾರಿಂದ ನೀವು ಬೆಳೀತಾ ಇರೋದು ಅಂತ ಹೇಳಿದ್ರೆ ದಟ್ ಇಸ್ ಬಿಕಾಸ್ ಆಫ್ ಯು ಆ್ಯಂಡ್ ಯುವರ್ ವ್ಯೂವರ್ಸ್. ಅಲ್ಲ, ಅವರೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅವರು ನೋಡೋದಿದ್ರೆ ನಾವು ಎಂಥದೇ ಹಾಕ್ಲಿ, ಅವರಿಗೆ ನೋಡಿಲ್ಲ ಅಂತ ಹೇಳಿದ್ರೆ ನಮಗೆ ಅದೆಂತ ಯೂಸ್ ಇಲ್ಲ. ಸೊ ಈಗ ಅವರಿಂದಾಗಿ ನಾವು ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ನನಗೆ ಅನಿಸ್ತಾ ಇದೆ, ನಮಗೆ ಏನು ಖುಷಿ ಕೊಡುತ್ತೆ ಅದು ಹಾಕೋದಕ್ಕಿಂತ ನಮ್ಮ ಆಡಿಯನ್ಸ್ಗೆ ಏನು ಖುಷಿ ಕೊಡುತ್ತೆ ಅದನ್ನ ಹಾಕಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ. ಆಕ್ಚುಲಿ ನಾನು ಈ ನಾರ್ಮಲ್ ಬ್ಲಾಗ್ಸ್ ಅಲ್ಲಿ ಇಲ್ಲಿ ಹೋಗೋದು ಮಾಡೋದು ಅಂತರ ಎಲ್ಲ ಹಾಕುವಾಗ ಜನರು ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಈಗ ಅಂತ ಹೇಳಿದ್ರೆ ಈಗ ನನಗೆ ಜಾಸ್ತಿ ಜನ ಇಷ್ಟಪಡೋದು ಶಾರ್ಟ್ ಮೂವೀಸ್ನ ಅಂತ ಹೇಳಿದ್ರೆ. ಈಗ ಅವರು ಹೊರಗಿಂದ ಮೆಸೇಜ್ ಎಲ್ಲ ಮಾಡ್ತಾರೆ, ಸುಮಾರು ಜನ ಮಾಡ್ತಾರೆ. ಮತ್ತೆ ಎಲ್ಲಿ ಹೋದರೆ ಒಂದು ಫಂಕ್ಷನ್ ಆಗಲಿ, ಒಂದು ಇವೆಂಟ್ ಆಗಲಿ, ಎಂಥದಕ್ಕೆ ಹೋದರೂ ಸಹ ಬಂದು ಮಾತಾಡಿ ಹೇಳ್ತಾರೆ. ಮತ್ತೆ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ, ಇದು ನನಗೆ ಇಷ್ಟ ಆಯ್ತು, ಅದು
ಇಷ್ಟ ಆಯ್ತು. ಈಗ ರೀಸೆಂಟ್ ಆಗಿ ಒಂದು ಫುಲ್ ಒಂದು ಗ್ರ್ಯಾನಿದು ರೋಲ್ ಮಾಡಿದ್ದೆ. ಸೊ ಅದನ್ನಂತೂ ಎಷ್ಟು ಜನ ಹೇಳಿದ್ರು ಅಂತ ಹೇಳಿದ್ರೆ ಹೋದಲ್ಲೆಲ್ಲ ಅದನ್ನೇ ಹೇಳಿದ್ರು. ಹಾಗೆ ಆ ಥರ ಹೇಳುವಾಗ ನಮಗೂ ಅದೊಂದು ಖುಷಿ ಕೊಡುತ್ತೆ. ಡೆಫಿನೆಟ್ಲಿ. ಸೊ ಏನೀಗ ನಿಮ್ಮದು ನೆಕ್ಸ್ಟ್ ಒಂದು ಸ್ಟೆಪ್, ಈಗ ನಿಮ್ದೇನಾದರೂ ಲೈಕ್ ವಿಮೆನ್ಸ್ ಡೇ ಸ್ಪೆಷಲ್ ಏನಾದರೂ ಮಾಡ್ತಾ ಇದ್ದೀರಾ ಈಗ, ಲೈಕ್ ಇನ್ನು ನಿಮ್ಮ ಚಾನಲಲ್ಲೂ ಅಷ್ಟೇ, ವಾಟ್ ಈಸ್ ದಟ್ ಯು ವಾಂಟ್ ಟು ಗಿವ್ ಯುವರ್ ಲೈಕ್ ಆಡಿಯನ್ಸಿಗೆ? ನಿಮ್ಗೆ ಏನು ಅವ್ರಿಗೆ ಅಂದರೆ ಅವ್ರಿಗೆ ಹೇಳ್ತಾರಲ್ಲ ಹಿಂಗೆ ಮಾಡೋದು ಒಂದು ಐಡಿಯಾಸ್ ಬರುತ್ತೆ, ಎಲ್ಲಿ ನಿಮಗೆ ಚಾಲೆಂಜಸ್ ಅಂತ ಅನಿಸ್ತಾ ಇದೆ, ಎಲ್ಲಿ ನಿಮಗೆ ಯು ಹ್ಯಾವ್ ಟು ಸ್ಕ್ವೀಸ್ ಥ್ರೂ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ AI ChatGPT ಎಲ್ಲ ಬಂದು? ಇನ್ನೊಂದು ನಾ ಏನು ನೋಟಿಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, AI ವಿಡಿಯೋಸ್ ಎಷ್ಟಾದರೂ ಎಲ್ಲೋ ಒಂದ್ ಕಡೆ ನಮ್ಗೆ ಆರ್ಟಿಫಿಷಿಯಲ್ ಅಂತ ಫೀಲ್ ಕೊಡ್ತಾ ಇದೆ. ಆ ಎಮೋಷನಲ್ ಟಚ್, ಆ ಪರ್ಸನಲ್ ಫೀಲ್ ಇದೆಯಲ್ಲ, ಈ ನೆಗಾಡೋದು, ಮಾತಾಡೋದು, ತಮಾಷೆ ಮಾಡೋದು, ಅವ್ರಿಗೆ ನಾಚುರಲ್ ಆಗಿರೋದು ಬೇಕು. ತುಂಬಾ ಟೆಕ್ನಿಕಲ್, ತುಂಬಾ ಎಡಿಟಿಂಗ್ ಮಾಡಿರೋದು ಬೇಡ ಜನರಿಗೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು? ಈಗ ಅದೇ ನೀವು ಹೇಳಿದಾಗೆ AI ಟೆಕ್ನಾಲಜಿ ಏನೇ ಆಗ್ಲಿ, ನಾವು ಮಾಡೋ ಎಫರ್ಟ್ ಇದೆಯಲ್ಲ, ನಾವು ಕಷ್ಟಪಟ್ಟು ಮಾಡ್ತೀವಲ್ಲ, ಅದು ಬೇಗ ಜನರಿಗೆ ರಿಸಲ್ಟ್ ಕೊಡ್ತದೆ. ಹಾಗೇನೆ ಮತ್ತೆ ನಾವು ಇನ್ನೂ ಅಡ್ವಾನ್ಸ್ಡ್ ಆಗಿ ಏನು ಬರ್ತದೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೇಕು. ಮತ್ತೆ ನಾವು ಈಗ ಇದ್ದದ್ರಲ್ಲೇ ಇದ್ಬಿಟ್ರೆ, ನಾನು ಆಗ್ಲೇ ಹೇಳ್ದೆ ಅಲ್ಲ, ಅದರಲ್ಲೇ ಇದ್ದೀವಿ, ಇನ್ನು ಇವ್ರದ್ದೇನು ಚೇಂಜಸ್ ಇಲ್ಲಲ್ಲಪ್ಪ ಅಂತ ಅನ್ಸ್ಬಾರ್ದು. ಸೊ ನಾವು ಏನೆಲ್ಲ ಆಗತ್ತೆ ಅದನ್ನೆಲ್ಲ ಟ್ರೈ ಮಾಡ್ತಾ ಇರಬೇಕು. ಅದರಲ್ಲಿ ಯಾವುದು ಖುಷಿ ಆಗತ್ತೆ ಅವರಿಗೆ ಅದನ್ನ ನಾವು ಅಬ್ಸರ್ವ್ ಮಾಡಬೇಕು. ಸೊ ಅದನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೇಕು. ಈಗ ನಾವು ಒಂದು ಶಾರ್ಟ್ ಮೂವಿ ಮಾಡುವಾಗ ಎಲ್ಲ ನಾವು ಒಂದೇ ತರ ಮಾಡಿದ್ರು ಜನರಿಗೆ ಇಷ್ಟ ಆಗಲ್ಲ. ಅದರಲ್ಲಿ ನಾವು ಈಗ ಅದೇ ಹೇಳ್ದಲ್ಲ, ಈಗ ರೀಸೆಂಟ್ ಆಗಿ ಒಂದು ವಯಸ್ಸಾದ ರೋಲ್ ಮಾಡಿದ ಆ ಥರ ಅಂತ ಹೇಳಿದ್ರೆ, ಈಗ ನಾವು ಒಂದು ಅದು ಹೊಸದು ಏನಾದರೂ ಒಂದು ಟ್ರೈ ಮಾಡುವಾಗ ಆ ಜನರಿಗೆ ಖುಷಿ ಆಗುತ್ತೆ. ಆ ಜನರಿಗೆ ಖುಷಿ ಆದ್ನ ಮತ್ತೆ ಅದನ್ನ ಪುನಃ ನಾವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡಿದ್ರು ಬೋರ್ ಆಗ್ಬಿಡುತ್ತೆ. ಸೊ ವಿಭಿನ್ನತೆ ಕರೆಕ್ಟ್. ಈಗ ಕೊಡಗು ಎಷ್ಟು ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಇನ್ ಟರ್ಮ್ಸ್ ಆಫ್ ನೇಚರ್ ಆಗಿರ್ಬೋದು, ಪ್ರಕೃತಿ, ಆಮೇಲೆ ನಿಮಗೆ ಬರ್ತಾ ಇರುವಂಥ ಒಂದು ನಮ್ಮ ಕಲ್ಚರ್, ಸೊ ನಿಮ್ಮ ಇದರಲ್ಲಿ ತೋರಿಸ್ತಾ ಇದ್ದೀರಾ, ನಮ್ಮ ಒಂದು ಲೋಕಲ್ ಹೆರಿಟೇಜು, ನಮ್ದು ಇಲ್ಲಿದೊಂದು ಫೆಸ್ಟಿವಲ್ಸು, ಇದೆಲ್ಲ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿಗೆ ಎಷ್ಟದೊಂದು ವ್ಯಾಲ್ಯೂ ಕೊಡ್ತಾ ಇದೆ? ಅದು ಜಾಸ್ತಿ ಪುಷ್ ಮಾಡಿದ್ದು ಅಂತ ಹೇಳಿದ್ರೆ, ನಾವಂತೂ ತುಂಬಾ ಪ್ರೌಡ್ ಫೀಲ್ ಮಾಡಬೇಕು, ನಾವು ಕೊಡಗಲ್ಲಿ ಹುಟ್ಟಿದೀವಿ ಅಂತ ಹೇಳಿದ್ರೆ. ಸೊ ಇದರಲ್ಲಿ ನಮ್ದು ಈಗ ಒಂದು ಕಲ್ಚರೇ ನಮ್ದು ರಿಚ್. ಸೊ ನಮ್ದು ಈಗ ಕಲ್ಚರ್, ಟ್ರೆಡಿಷನ್ ಏನಿದೆ ಇದನ್ನೆಲ್ಲ ನಾವು ತೋರಿಸುವಾಗ ಸೊ ಜನರಿಗೂ ಅದು ಜಾಸ್ತಿ ಇಷ್ಟ ಆಯಿತು ಅಂತ ಹೇಳಿದ್ರೆ, ಓ ಇದೊಂದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಅದನ್ನೇ ಜಾಸ್ತಿ, ನಮ್ಮದು ಏನಿದೆ ಟ್ರೆಡಿಷನ್ ಇದನ್ನೆಲ್ಲ ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತೀನಿ. ಅದನ್ನು ಜನರು ನೋಡಿ ಇಷ್ಟಪಟ್ಟರು. ಸೊ ಕೊಡಗಿಯಿಂದ ನಾನು ಈ ಲೆವೆಲ್ಗೆ ಬಂದಿದ್ದೇನೆ ಅಷ್ಟೇ. ವೆರಿ ನೈಸ್. ಆಮೇಲೆ ಈಗ ನಿಮ್ಮೊಟ್ಟಿಗೆ ಇದ್ದಂಥ, ಈಗ ನೀವು ಮಾತ್ರ ಅಲ್ಲ, ಈಗ ನೀವು ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಮಕ್ಕಳು, ಈಗ ಆಕ್ಚುಲಿ ನಿಮ್ಮ ಫ್ರೆಂಡ್ಸಿಗೂ ಫ್ಯಾನ್ ಬೇಸ್ ಆಗ್ಬಿಟ್ಟಿದೆ. ಹೌದು ಅವ್ರನ್ನ ಮಾತಾಡ್ತಾರೆ ಎಲ್ಲ ಹೋದಾಗ. ಇದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮಲ್ಲಿ ಏನಂದ್ರೆ, ನೀನು ಬಲ್ಲ ಚಂಡಲ್ಲ, ನೀನು ಕಳ್ಳಿ ಚಂಡಲ್ಲ ಅಂತ. ಇವಾಗ ಇವ ಜಾಯ್ಫುಲ್ ಜರ್ನಿ ಕೂಡ ಇಪ್ಪಲ್ಲ, ಇವ ಅಲ್ಲಿ ಇಪ್ಪಲ್ಲ, ಇಲ್ಲಿ ಇಪ್ಪಲ್ಲ ಅಂತ. ಸೊ ಇದೊಂದು ಹೊಸ ಐಡೆಂಟಿಟಿ ಅಲ್ಲ, ಅವ್ರದ್ದು ಒಂದು ರೆಸ್ಪಾನ್ಸ್ ಯಾವ ತರ ಇದೆ? ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿದ್ರೆ. ಈಗ ಏನಾಯ್ತು ಅಂತ ಹೇಳಿದ್ರೆ, ಈಗ ಮಕ್ಳಿರುವಾಗ ಏನಾಯ್ತು, ನನಗೆ ಶೂಟ್ ಮಾಡ್ಲಿಕ್ಕೆಲ್ಲ ಈಸಿ ಆಯ್ತು. ಈಗ ನಿಮ್ಗೆ ಗೊತ್ತು, ಈಗ ನಿಮ್ದೇ ಈಗ ಇಲ್ಲಿ ಎಷ್ಟು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ. ಈಗ ನನಗೆ ಮಕ್ಳಿರುವಾಗ ಅವರು ಶೂಟ್ ಮಾಡಕ್ಕೆಲ್ಲ ಎಲ್ಲ ರೆಡಿ ಮಾಡ್ತಿದ್ರು, ಈಸಿ ಆಗ್ತಿತ್ತು. ಈಗ ಅವರು ಈಗ ಬ್ಯಾಂಗ್ಳೂರಲ್ಲಿ ಇರೋದು. ಸೊ ನನಗೆ ಸ್ವಲ್ಪ ಕಷ್ಟ. ಅದಕ್ಕೆ ಅವ್ರಿಗೆ ತುಂಬಾ ನೆಮ್ಮದಿ ಇರ್ಬೋದು. ಅವ್ರಿಗೆ ಈಗೀಗ ಚಿಕ್ಕದಲ್ಲಿರುವಾಗ ತುಂಬಾ ಇಷ್ಟ ಇತ್ತು, ಸ್ವಲ್ಪ ದೊಡ್ಡದಾಗ್ತಾ ಬರುವಾಗ ಇದು ಮಾಮೂಲಿ ಆಗ್ಬಿಟ್ಟಿದೆ ಅಂತ. ಈಗ ನಾನು ಅದಕ್ಕೆ ಜಾಸ್ತಿ ಅಕ್ಕನ ಮನೆಯಲ್ಲಿ ಹೋಗಿ ಶೂಟ್ ಮಾಡೋದು ಅಂತ ಹೇಳಿದ. ಈಗ ಸದ್ಯಕ್ಕೆ ಅವಳು ಮಗನ ಟಾರ್ಚರ್ ಮಾಡ್ತಾ ಇದ್ದೀನಿ ಇದು ಎಲ್ಲ ಶೂಟಿಂಗ್ಗೆ. ಸೊ ಈಗ ನಾನು ಅದಕ್ಕೆ ಇಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರೆ. ಮುಂಚೆ ನಾನು ನನ್ನ ಮನೆಯಲ್ಲೇ ಮಾಡ್ತಿದ್ದೆ, ಈಗ ಅವರು ನಂದು ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಿದ್ರು, ಇವರೆಲ್ಲ ಇರುವಾಗ ಈಸಿ ಆಗ್ತಿತ್ತು. ಈಗ ಸ್ವಲ್ಪ ನಾನು ಅದಕ್ಕಾಗಿ ಅಲ್ಲೇ ಜಾಸ್ತಿ ಮಾಡೋದಕ್ಕೆ ಅವ್ರ ಜೊತೆನೇ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನನಗೆ ಅದು ಈಸಿ ಆಗಬೇಕಲ್ಲ. ಸೊ ಆ ಥರಕ್ಕಾಗಿ ನಾನು ಅಲ್ಲಿ ಮಾಡ್ತಾ ಇದ್ದೀನಿ. ಆದರೂ ನನ್ನ ಫ್ರೆಂಡ್ಸನ್ನು ಮುಂಚೆ ಮಾಡ್ತಾ ಇದ್ದಿದ್ದನ್ನು ಈಗ ಅವರು ರೆಕಾಗ್ನೈಸ್ ಮಾಡಿ ಸಹ ಒಬ್ಬೊಬ್ರು ಕೇಳ್ತಾರೆ. ವೆರಿ ನೈಸ್. ಆ್ಯಂಡ್ ಯಾ, ಸೊ ತುಂಬ ಖುಷಿ ಆಗ್ತಾ ಇದೆ ಇವ್ರ ಹತ್ರ ಮಾತಾಡೋಕ್ಕೆ. ಆ್ಯಂಡ್ ಏನಾದರೂ ಮೆಸೇಜ್ ವಿಮೆನ್ಸ್ ಡೇ ಸ್ಪೆಷಲ್ ಏನಾದರೂ ಹೇಳ್ಬೇಕಾ? ಲೈಕ್ ಈಗ ನಾನು ಹೇಳೋದು ಒಂದೇ, ಹಾನೆಸ್ಟ್ಲಿ ಯೂಟ್ಯೂಬ್ ಇಸ್ ನಾಟ್ ಈಸಿ. ಕರೆಕ್ಟ್. ಅದು ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಈಸಿ. ಕಮಿಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸಲ ಬಂದ್ಮೇಲೆ ಎವ್ರಿ ಡೇ ಇಟ್ಸ್ ಲೈಕ್ ರಿಸ್ಕ್ ಓನ್ಲಿ. ಸೊ
ನಮಗೆ ಯಾವಾಗಲೂ ಅದು ಗೊತ್ತಾಗಿಲ್ಲ. ನಾವು ನಾರ್ಮಲ್ ಆಗಿ ಏನಾದ್ರೂ ಹಾಕಿದ್ರೆ ಅದನ್ನ ಬೇಕಂತಲೇ ಟ್ರೋಲ್ ಮಾಡೋರು ಇರ್ತಾರೆ. ಸೊ ಅದು ಸ್ವಲ್ಪ ನಾವು ಎಚ್ಚರ ನೀವು ಅಷ್ಟು ಮಾಡ್ಕೊಳ್ಬೇಕು. ಟ್ರೋಲ್ ಆಗಿಲ್ವಾ ಅಂತ ನಿಮ್ಮ ಟ್ರೋಲ್ ಆಗಿದ್ದೀನಿ, ಅದು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ನನಗೆ ಗೊತ್ತಿರ್ಲಿಕ್ಕಿಲ್ಲ. ಬಟ್ ಆದ್ರೂ ಕೆಲವರು ಹೇಳ್ತಾರಲ್ಲ, ಯೂಟ್ಯೂಬ್ ಯಾವಾಗ ನೋಡಿದ್ರು ವಿಡಿಯೋ ಮಾಡ್ಕೊಂಡಿರ್ತಾರೆ, ಇವ್ರಿಗೆ ಏನೋ ಕೆಲಸ ಇಲ್ಲ ಮಾಡೋದು. ನಿಜವಾಗ್ಲೂ ಅಂತ ಹೇಳಿದ್ರೆ ನನಗೆ ಅದು ಅರ್ಥ ಆಗಲ್ಲ. ಅಂತ ಹೇಳಿದ್ರೆ ಈಗ ನಮ್ದು ಸ್ಟ್ರಗಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ ಇವಳಿಗೆ ಏನ್ ಬೇರೆ ಕೆಲಸ ಇಲ್ವಾ, ಯಾವಾಗ ನೋಡಿರೋ ಅದೊಂದು ಗೊಬ್ಬರ ಇಟ್ಕೊಂಡು ನಿಂತಿರ್ತಾಳೆ ಅಂತ. ಈಗ ನಾವು ಈಗ ಇವೆಂಟ್ ಅಲ್ಲಿ ನಾಟ್ ದ್ಯಾಟ್ ಈಸಿ ಅಂತ ಹೇಳಿದ್ರೆ, ನೀವೀಗ ಎಲ್ಲರ ಮುಂದೆ ಹೋಗಿ ಸ್ಟಾರ್ಟಿಂಗ್ ಎಲ್ಲ ಅದು ನಮಗೆ ಒಂದು ಎಂಬ್ಯಾರಸ್ ಆಗ್ತಿತ್ತು. ಅಲ್ಲಿಂದ ಸ್ವಲ್ಪ ಅಭ್ಯಾಸ ಆಯ್ತು. ಹೋಗಿ ಅಲ್ಲಿ ಕ್ಯಾಮರಾ ಇಟ್ಕೊಂಡು ನಿಲ್ಬೇಕು ಅಂತ ಹೇಳಿದ್ರು ನಮಗೊಂದು ಸ್ವಲ್ಪ ಅದೊಂದು ಧೈರ್ಯ ಬರಬೇಕು. ಸೊ ಈಗ ಸ್ವಲ್ಪ ಧೈರ್ಯ ಬಂದಿದೆ. ಸೊ ಎಲ್ಲ ಲೇಡೀಸ್ಗೆ ಏನು ಹೇಳೋದು ಅಂತ ಹೇಳಿದ್ರೆ, ಈಗ ನಿಮಗೆ ಏನಾದರೂ ನಿಮ್ಮದು ಆ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದರೆ, ಸೊ ನೀವು ಮುಂದೆ ಬಂದು ಸ್ವಲ್ಪ ಧೈರ್ಯ ಇರಬೇಕು. ನಿಮ್ಮದು ಫ್ಯಾಮಿಲಿ ಸಪೋರ್ಟ್ ಅಂತೂ ಬೇಕೇ ಬೇಕು. ಸೊ ಅವ್ರ ಜೊತೆ ಮಾತಾಡ್ಬಿಟ್ಟು ನಿಮಗೆ ಸಪೋರ್ಟ್ ಇದೆ, ನಿಮಗೆ ಆ ಟ್ಯಾಲೆಂಟ್ ಇದೆ ಅಂತ ಹೇಳಿದರೆ, ಸೊ ನೀವು ಮುಂದೆ ಬಂದು ನಿಮ್ಮದು ಟ್ಯಾಲೆಂಟ್ ಏನಿದೆ ಅದನ್ನೇ ಫೋಕಸ್ ಮಾಡಿ. ಸೊ ನೀವು ಸಹ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಆದರೆ ಡೆಡಿಕೇಶನ್ ಚೆನ್ನಾಗಿರಲಿ, ಫೋಕಸ್ ಚೆನ್ನಾಗಿರಲಿ. ಏನಾದರೂ ಹೆಚ್ಚು ಮಾಡಲೇ ಅದೇ ನಮಗೆ ಆ ಮೋಟೋ ಇರಬೇಕು, ನಾನು ಮಾಡ್ತೀನಿ ಅಂತ ಅನ್ನೋದು. ಗಿವ್ ಅಪ್ ಮಾಡಲ್ಲ ಅಂತ ಹೇಳಿದ್ರೆ ಅಚೀವ್ ಮಾಡೇ ಮಾಡ್ಬೋದು. ನಾವೊಂದು ಕ್ಲಾಸ್ ಆಗ್ತೀವಿ. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಹೇಳಿದ್ರು ನಾನು ಮಾಡಿದೆ, ಈಗ ನೋಡಿದ್ರೆ ನಂದು ವ್ಯೂಸ್ ಹೋಗ್ತಾ ಇಲ್ಲ. ಇದು ಹೇಗಂದ್ರೆ ಒಂದು ಗಿಡ ನೆಟ್ಬಿಟ್ಟು ಅದು ನೀರ್ ಹಾಕದೆ ಬಂದಿಲ್ಲ, ಗಿಡ ಬಂದಿಲ್ಲ ಅಂತ. ಸೊ ಈಸಿ ಸಕ್ಸಸ್ ಇಲ್ಲ ಇಲ್ಲಿ. ತುಂಬಾ ಅದೊಂದು ರೋಲರ್ ಕೋಸ್ಟರ್. ಅದು ಯಾವಾಗ್ಲೂ ಅಷ್ಟೇ, ಒಂದ್ ದಿವಸ 2 ದಿವಸ ಅಂತ ಹೇಳಕ್ಕಾಗಲ್ಲ. ಥ್ರೂ ಔಟ್ ಅದೊಂದು ನಮಗೆ ಚಾಲೆಂಜ್. ನಾವು ಆ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಬೇಕು. ನೀವು ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ಮೇಲೆ ಆ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿ ಮುಂದೆ ಬರಬೇಕಷ್ಟೇ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್ ಡಿಂಪಲ್. ನಿಮ್ಮ ಈ ಒಂದು ಎನರ್ಜಿಯಿಂದ ಎಷ್ಟು ವಿಮೆನ್ಸ್ ಎಂಪವರ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ನನಗಂತೂ ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ನನ್ನ ಹೆಂಡತಿ ಕೂಡ ಈ ವಿಡಿಯೋನ ಚೆನ್ನಾಗಿ ನೋಡಲಿ. ಅವಳ ಮೇಲೆ ಸಪೋರ್ಟ್ ಮಾಡ್ತಾಳೆ, ಇನ್ಸ್ಪೈರ್ ಆಗಿದ್ದಾಳೆ. ಬಟ್ ಅವಳು ಅಷ್ಟೇ, ಶಿ ಈಸ್ ಆಲ್ಸೋ ಫ್ಯಾನ್ ಆಫ್ ಯು. ಬಂದು ಹೇಳ್ತಾರೆ, ಯಾಕಂದರೆ ಅವಳಿಗೂ ಇಲ್ಲಿ ಲೋಕಲ್ದೆಲ್ಲ ನೋಡಬೇಕಂದ್ರೆ ನಿಮ್ಮ ಚಾನಲ್ಗೆ ಮೇಲೆ ಬಂದುಬಿಟ್ಟು ನೋಡ್ತಾರೆ ಏನಾಗ್ತಾ ಇದೆ. ಸೊ ದಟ್ ಈಸ್ ಈಗ ನಮ್ಮದೊಂದು ಈ ಲೋಕಲ್ ನಮ್ದು ಏನೊಂದು ಒಂದು ಎಸೆನ್ಸ್ ಕೊಡ್ತೀವಲ್ಲ, ಅದು ಇಟ್ ಮೀನ್ಸ್ ಅ ಲಾಟ್. ಅಲ್ಲ, ಇನ್ನೊಂದು ಎಂತ ಗೊತ್ತಾ, ಈಗ ನಾವು ಒಂದು ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ಈಗ ಇದನ್ನ ನೋಡಿದ್ರೆ ಅದು ನಮಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ. ಸೊ ಅಂತ ಕಂಟೆಂಟ್ ಬರುವಾಗ ನಾವು ಅದು ನೋಡ್ತೀವಿ. ಅದೀಗ ಈಗ ಸುಮಾರು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ವಿಡಿಯೋ ಹಾಕಿದ್ಮೇಲೆ ಅದನ್ನ ಇಡೀ ಶೇರ್ ಮಾಡ್ತಾರೆ ಎಲ್ಲರಿಗೂ, ನೀವು ನೋಡಿ ಅಂತ. ಇದೀಗ ನಾವಾಗೇ ಹೋಗಿ ನೋಡ್ತೀವಿ, ಆ ತರ ಅದು ಕ್ರಿಯೇಟ್ ಆಗುತ್ತೆ. ಈಗ ಸುಮಾರು ಈಗ ಚಾನಲ್ ಇದೆ, ಈಗ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ. ಸೊ ಅದು ನಾವು ಇಷ್ಟಪಟ್ಟು ನೋಡ್ತೀವಿ ನೋಡಿ, ಆಗ ಅದು ರೀಚ್ ಆಗೇ ಆಗುತ್ತೆ ಎಲ್ರಿಗೂ. ಆಮೇಲೆ ನಿಮ್ಮ ಪ್ರಕಾರ ವಿಚ್ ಇಸ್ ಮೋರ್ ಪವರ್ಫುಲ್? ನಿಮಗೆ ನಾನು ಹೇಳೋದಾದ್ರೆ, ಈ ಪ್ರೆಸೆಂಟ್ ಟ್ರೆಂಡಲ್ಲಿ ಯೂಟ್ಯೂಬ್ ಬ್ಲಾಗರ್ಸ್ ಇದ್ದಾರೆ, ಐ ಮೀನ್ ವ್ಯೂವರ್ಸ್ ಇದ್ದಾರಲ್ಲ, ದೇ ಆರ್ ಹಾರ್ಡ್ ಕೋರ್ ಫ್ಯಾನ್ಸ್. ಕರೆಕ್ಟ್. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಜನರಲಿ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅವರಲ್ಲಿ ರ್ಯಾಂಡಮ್ ವ್ಯೂವರ್ಸ್ ತುಂಬಾ ಇರ್ತಾರೆ. ಬಟ್ ಯೂಟ್ಯೂಬ್ ಅಂದ್ರೆ ಪಾಪ ಅವರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಕರೆಕ್ಟ್. ಯಾವಾಗ ವಿಡಿಯೋ ಹಾಕ್ತಿವಿ ಇಮಿಡಿಯೇಟ್ ಆಗಿ ಅದು ಅವ್ರದ್ದೊಂದು ಕಮೆಂಟ್ ಫಸ್ಟ್, ಅದು ಸುಮಾರು ಜನ ಕಮೆಂಟ್ ಮಾಡಿದ್ರೆ ಅಂತ ಹೇಳಿದ್ರೆ, ಫಸ್ಟ್ ಕಮೆಂಟ್, ಫಸ್ಟ್ ವ್ಯೂ ಅಂತೆಲ್ಲ ಕಮೆಂಟ್ ಮಾಡಿರ್ತಾರೆ. ಅಂತ ಹೇಳಿದ್ರೆ ಅವರು ವೆಯ್ಟ್ ಮಾಡ್ತಾ ಇರ್ತಾರಲ್ಲ ನಾವು ಹಾಕೋದಕ್ಕೆ. ನಿಜವಾಗ್ಲೂ ನಾವು ಬ್ಲೆಸ್ಡ್ ಅಂತ ಹೇಳ್ಬೋದು. ನೀವು ಹಾಗೆ ಒಂದು ಆ ಇಂಟ್ರೆಸ್ಟ್ ಇಂದ ನೋಡದೇ ಇದ್ದಿದ್ರೆ ನಾವು ಹಾಕಕ್ಕಾಗ್ತಾ ಇರ್ಲಿಲ್ಲಲ್ಲ. ಆಗ ನಾವು ಒಂದು ಖುಷಿಯಿಂದ ಹಾಕ್ತೀವಿ, ಇವ್ರು ನೋಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ನಿಮಗೆ ಇವ್ರ ಮಾತು ಇನ್ನೂ ಕೇಳಬೇಕು ಅಂತ ಹೇಳಿದ್ರೆ, ಮೈ ಜಾಯ್ಫುಲ್ ಜರ್ನಿ ಅಂತ ಯೂಟ್ಯೂಬಿಗೆ ಹೋಗಿ, ಅವ್ರದ್ದು ತುಂಬ ಚೆನ್ನಾಗಿದೆ ಚಾನಲ್ಸು. ಹಳೆ ವೀಡಿಯೋಸ್ ಎಲ್ಲ ಅಂದರೆ ಲೈಕ್ ನಮ್ಮ ಇಲ್ಲಿ ಆಗಿರುವಂಥ ಕೆಲವು ಫೆಸ್ಟಿವಲ್ಸ್ನೆಲ್ಲ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಶಿ ಇಸ್ ಒನ್ ಆಫ್ ದ ವೆರಿ ಎಥಿಕಲ್ ಇನ್ಫ್ಲುಯೆನ್ಸರ್ ಅಂತ ಹೇಳ್ಬೋದು. ಸುಮ್ಮನೆ ಹೋಗ್ಬಿಟ್ಟು ರ್ಯಾಂಡಮ್ ಎಲ್ಲ ಇದು ಮಾಡಲ್ಲ, ತುಂಬ ಎನರ್ಜಿಯಲ್ಲಿ ತುಂಬ ಒಂದು ಇಂಟ್ರೆಸ್ಟ್ ಇಟ್ಟು ಒಂದು ಅಥೆಂಟಿಕ್ ವಿಮೆನ್ ಅಂತ ಹೇಳ್ಬೋದು. ಆ್ಯಂಡ್ ಐ ಆಮ್ ಶ್ಯೂರ್ ನಿಮಗೆ ಏನಿಸ್ತು ಈ ಒಂದು ವೀಡಿಯೋದ ಬಗ್ಗೆ ಅಂತ ಕಮೆಂಟಲ್ಲಿ ಹೇಳಿ. ಯಾಕಂದರೆ ಐ ನೋ ನೀವು ಅವ್ರದ್ದು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರದ್ದು ಎಷ್ಟು ಒಂದು ಪ್ಯಾಷನೇಟ್ ಆಗಿ ಮಾಡಿದ್ದಾರೆ ಅಂತ. ಅದೇ ಥರ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು. ಇಟ್ಸ್ ಅ ಗ್ರೇಟ್ ಪ್ಲೆಜರ್ ಟು ಹ್ಯಾವ್ ಯು ಹಿಯರ್. ಸೇಮ್ ಹಿಯರ್. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಯಾಕಂದರೆ ಪಕ್ಕದಲ್ಲಿ ಇನ್ನೊಬ್ರು ಯೂಟ್ಯೂಬರ್ ಇದ್ದಾರೆ, ಹಾಗೆ ಅವರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಯುವರ್ ಸಪೋರ್ಟ್ ಮೀನ್ಸ್ ಅ ಲಾಟ್. ಸಿ ಯು.
ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಒಳ್ಳೇದಾಗಲಿ. ಯಾರೆಲ್ಲ ಮಹಿಳೆಯರು ನೋಡ್ತಾ ಇದ್ದೀರಾ, ನಿಮ್ಗೆಲ್ಲ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. Yes. ಎಲ್ರಿಗೂ ಒಳ್ಳೇದಾಗ್ಲಿ. Yeah. ಸೊ ಸರ್ವೇ ಜನ ಸುಖಿನೋ ಭವಂತು. ಓ ಮೈ ಗಾಡ್. ನಿಮಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಡಿಂಪಲ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಇದೇ ಥರ ಇನ್ಸ್ಪೈರ್ ಮಾಡ್ತಾ ಇರಿ, ತುಂಬ ಹೆಣ್ಮಕ್ಳು ಬರಲಿ, ವೀಡಿಯೋಸ್ ಮಾಡಲಿ, ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು. ಬಾಯ್. ಅವ್ರ ಕೈಲೇ ಕ್ಲೋಸ್ ಮಾಡಿಸಿ.